ಖರ್ಚೆಲ್ಲ ನನ್ನ ಹ್ಯಾಂಡ್ ಓವರಲ್ಲೇ ಇತ್ತು. ಯಾಕಂದರೆ ನಾನು ಆಲ್ ಇನ್ ಆಲ್ ಅಲಗು ರಾಣಿ ಥರ ಇದ್ದೆ. ಅಸಿಸ್ಟೆಂಟ್ ಡೈರೆಕ್ಟ್ರ್ ನಾನೇ, ಅಲ್ಲಿ ಸಾಂಗ್ ಪ್ಲೇ ಮಾಡ್ತಿದ್ದವಳು ನಾನೇ, ಅಲ್ಲಿ ನೀರು ಕೇಳಿದ್ರೆ ಕೊಡ್ತಿದ್ದವಳು ನಾನೇ. ಒಂದಿನ ನಮ್ಮ ಪ್ರಮೋದ್ ಮರವಂತೆ ಅವರು, ಅಕ್ಕ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದಿನ ಬಂದರು. ಆಮೇಲೆ ಸ್ಮಶಾನ ಸೀನು ಅಂತೆಲ್ಲ ಅಂತಿದ್ದಂಗೆ ಅವರು ಕತೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಯೂಶ್ವಲಿ ಮಾಡುವಾಗ ಒಂದು ಡೈರೆಕ್ಟ್ರನ್ನ ಇಟ್ಕೊಳ್ಳೋಣ ಅಂತ ಒಂದು ಮಾತುಕತೆ ಆಯಿತು. ಆಮೇಲೆ ಮತ್ತೆ ಡೈರೆಕ್ಟರ್ ಇನ್ನೊಂದು ತಲೆ ಉಪಯೋಗಿಸೋರು ಬಂದರೆ ಒಂದು ಗ್ರೂಪ್ಗೆ, ಅವರ ಸಜೆಷನ್ಗೂ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅವ್ರು ಏನೋ ಒಂದು ಹೇಳ್ತಾರೆ. ಬಟ್ ಅನೂಪ್ದೇನಿದೆ, ಒಂದು ಕಾನ್ಸೆಪ್ಟ್ ಅವ್ನು ಫಿಕ್ಸ್ ಆಗಿದ್ದಾನೆ ಅಂದರೆ ಅದು ತಲೆ ಕೆಳಗಾದ್ರೂ ಅವನದು ಕಾಂಪ್ರಮೈಸ್ ಆಗಲ್ಲ. ಹಂಗಂತ ನೀವು ಡೈರೆಕ್ಟ್ರ್ ಬಂದಮೇಲೆ ಆ್ಯಸ್ ಅ ಡೈರೆಕ್ಟರ್ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕು. ಸೊ ಆಗಲೇ ಇಲ್ಲಿ 2 ತಲೆ ಇದೆ, ಇನ್ನೊಂದು 3ನೇದು ಬಂದರೆ ಕನ್ಫ್ಯೂಸ್ ಆಗೋಗುತ್ತೆ ಅಂದ್ಬಿಟ್ಟು ಸಾಂಗ್ ಇನ್ನೇನು ಒಂದು ತಿಂಗಳಿದೆ ಅನ್ನೋ ಅಷ್ಟೊತ್ತಿಗೆ ಇವರಿಬ್ರದ್ದು ಮೀಟಿಂಗ್ ಸ್ಟಾರ್ಟ್ ಆಯಿತು. ಈ ಸೀನ್ಗೆ ಹಿಂಗೆ ಮಾಡೋಣ ಸರ್, ಸಿಂಪಲಾಗಿ ಮಾಡೋಣ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ನಮ್ಗೆ ಅರ್ಥ ಆಗೋಂಗೆ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದು. ಸೊ ಲಿಟ್ರಲಿ ಡೈರೆಕ್ಟರ್ ಅನೂಪ್ ಸಿಲ್ಲಿನವರೇ ಹಾಗೆ. ಅದೇ ನೀವು ಯಾರಾದರೂ ಕೇಳ್ತೀರಾ ಅಂದ್ಕೊಂಡೆ, ಹಾಡಲ್ಲಿ ಡೈರೆಕ್ಟರ್ ಹೆಸರೇ ಇಲ್ವಲ್ಲ ಅಂತ, ಬಟ್ ಯಾರೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೇಳಿದೆ. ಇದಕ್ಕೆ ಡೆಫಿನೆಟ್ಲಿ ನಮ್ಮ ಸ್ಟ್ರೆಂತ್ ಸುಜ್ಞಾನ್ ಸರ್. ಮುಂಚೆ ಅಂದರೆ ಆ್ಯಸ್ ಅ ಫ್ಯಾಮಿಲಿ ಫ್ರೆಂಡ್ ಗೊತ್ತಿತ್ತು. ಆನ್ ಸೆಟ್ ನಾನು ಫಸ್ಟ್ ಟೈಮ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು. ಸಿನಿಮಾಗಳಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಬರ್ತಿದ್ದಿದ್ದು ಬೇರೆ, ಬಟ್ ಅಲ್ಲಿ ನಿಂತು 3 ದಿನ ಒಂದು ಸಾಂಗ್ ಶೂಟ್ ಮಾಡಿದ್ನಲ್ಲ, ಸಾಕಾಗೋಯ್ತು. ಟೀಮ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸುಜ್ಞಾನ್ ಸರ್ ಮತ್ತು ಅನೂಪ್ ನೀಟಾಗಿ ಪ್ಲ್ಯಾನ್ ಮಾಡಿದರು, ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಡೇ ಡ್ಯಾನ್ಸರ್ಸ್ನ ಇಟ್ಕೊಂಡು ನಾವು ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕೆಲವರೆಲ್ಲ ಆಫೀಸ್ಗೆ ಹೋಗೋರು, ಅವ್ರ ಪ್ಯಾಷನ್ ಡ್ಯಾನ್ಸ್ ಇರುತ್ತೆ, ಬಟ್ ಫುಲ್ ಟೈಮ್ ಅವ್ರೇನು ಮಾಡ್ತಿರ್ಲಿಲ್ಲ. ಸೊ ಕೆಲವ್ರು ರಜಾ ಹಾಕೋಕ್ಕೆ 3 ದಿನ ನಮ್ಮ ಮಾಮೂಲಿ ಶೂಟಿಂಗ್ ಪ್ಯಾಟ್ರನಲ್ಲಿ ಹೋದರೆ ಕಷ್ಟ ಆಗುತ್ತೆ ಹೇಳಿ, ಸೊ ಒಂದಿನ ಆ ಪೋರ್ಷನ್ ಸರ್ ನನಗೆ ಇದೇ ಲೈಟ್ ಬೇಕು, ಈ ಟೈಮಲ್ಲೇ ಬೇಕು ಅಂದಿದ್ದನ್ನು ಆ ಟೈಮ್ಗೆ, ಹಾಗೆ ಆ 3 ದಿನದಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ಈ ಔಟ್ಪುಟ್ ತೆಗೆದಿದ್ದೀವಿ. ಇನ್ನು ಚೆನ್ನಾಗಿರೋದು ಈ ಥರದ್ದೇ ಬೇಕು ಅಂದರೆ ಚೆನ್ನಾಗಿ ಪ್ರಮೋಟ್ ಮಾಡಿ ಈ ಥರದಿನ ಹೆಚ್ಚು ನಾವು ಮಾಡ್ತೀವಿ. ಇದು ಬೇಕು ಸರ್. ನೀರಿಗೆ ಇಳಿದ ಮೇಲೆ ಕೈಕಾಲು ತೊಳಿಬಾರ್ದಂತೆ, ಸ್ನಾನ ಮಾಡಿ ಬರಬೇಕಂತೆ. ಹಂಗೆ ಒಂದ್ಸಲ ಇಳಿದ ಮೇಲೆ ಬಟ್ ಫಸ್ಟ್ ಡಿಸ್ಕಷನ್ ನೆನಪಿದ್ಯಾ ಸರ್, ಯಾವುದು CGಗೆ ಹೋಗಬಾರ್ದು, ಯಾವುದು ತುಂಬ ಕಲರ್ ಕರೆಕ್ಷನ್ಸು ಅದೆಲ್ಲ ಮಾಡ್ಕೊಳ್ದೇ ಇರೋಂಗೆ ಮಾಡ್ಕೋಬೇಕು, ಅವಾಗ ಲೋ ಬಜೆಟಲ್ಲಿ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಶೂಟ್ ಮಾಡಿ ಮನೋರ್ ಎಡಿಟ್ ಮಾಡಿದ್ಮೇಲೆ ಬೇಡ, ಒಂದು ಚೂರ್ದು ಮಾಡ್ಕೊಳ್ಳೋಣ, ಇದೊಂದು ಫ್ರೇಮ್ ಮಾಡೋಣ, ಇದೊಂದು ಫ್ರೇಮ್ ಕರೆಕ್ಷನ್ ಮಾಡೋಣ, ಅದೇನೇನೋ ಮಾಡಿಕೊಂಡು ಬಜೆಟ್ ಚೆನ್ನಾಗೇ ಹೋಯಿತು. ಬಟ್ ಇಟ್ ಇಸ್ ವರ್ತ್. ಇದು ಪ್ರೀತಿ ಅನ್ನೋದು ಯಾರು ಬಂದಿದ್ದೇನಕ್ಕೆ ಅಂದರೆ, ಇನ್ನೊಂದು ದೊಡ್ಡ ಕಾನ್ಸೆಪ್ಟ್ ಇವ್ರ ತಲೆಯಲ್ಲಿ ಓಡ್ತಾ ಇದೆ. ಅದು ಬಜೆಟ್ ಚಿಕ್ಕದಿಲ್ಲ, ಅದು ತುಂಬ ದೊಡ್ಡದು. ಸೊ ಫಸ್ಟ್ಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಕೈಲಿ ಹಿಡ್ಕೊಂಡು ಸರ್ಕಸ್ ಮಾಡೋದು ಬೇಡ, ಒಂದು ಸಣ್ಣದೊಂದು 2 ಮಾಡಿ ಅದಕ್ಕೆ ಹೋಗೋಣ ಅನ್ನೋ ಯೋಜನೆಯಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರೀತಿ ಅನ್ನೋದು ಯಾರು. ಸೊ ಇದನ್ನು ನೀವು ಇಷ್ಟಪಟ್ಟು ಆಗ್ಬೇಕು ಸರ್. ನೀವು ಹೇಳ್ದಂಗೆ ಇದು ಬರ್ತಾ ಹೋದರೆ ಯೂಸ್, ಇಷ್ಟು ದಿನ ಮಾಡಿದ್ದು. ಸೊ ಮಾಡ್ತೀವಿ, ನೀವು ಇದನ್ನು ಚೆನ್ನಾಗಿ ಒಪ್ಕೊಂಡ್ರೆ ಖುಷಿಯಿಂದ ಡೆಫಿನೆಟ್ಲಿ 2 ಯಾಕೆ ಸರ್ 5 ಮಾಡ್ತೀವಿ. ಕಾನ್ಸೆಪ್ಟ್ ನಮ್ಮ ಡೈರೆಕ್ಟ್ರದ್ದು ಇದ್ದಿದ್ದೇ ಅನ್ಯೂಶ್ವಲ್ ಬೇಕು. ಇವಾಗ ನಮ್ಮದು ಮ್ಯಾನೇಜರ್ ನರೇಶ್ ಅವರಿದ್ದರು, ಅವ್ರಿಗೆ ಅದು ಬೇಡ ನರೇಶ್, ನಂಗೆ ಆ ಬಿಲ್ಡಿಂಗ್ ತುದಿಬೇಕು ಸರ್, ಅದೆಷ್ಟೋ ದೊಡ್ಡ ಸಿನಿಮಾದವರೇ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಹೌದಾ ನರೇಶ್ ಇರಿ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ಬರಿದ್ದಾರೆ, ಅವರು ಇಂಜಿನಿಯರು, ಅವ್ರು ಯಾರೋ ಫ್ರೆಂಡ್ ಅಂತೆ, ಹಿಂಗೆಂಗೋ ಕನೆಕ್ಟ್ ಮಾಡಿಕೊಂಡು ಅವ್ರು ಹಿಂದೆ ಬಿದ್ದು ಪರ್ಮಿಷನ್ ಕೊಡಿಸಿದ್ರು. ಸೊ ಆ ಬಿಲ್ಡಿಂಗ್ ಅವ್ರು ಹೇಳ್ತಾರೆ, ದೊಡ್ಡ ಪ್ರೊಡಕ್ಷನ್ ಅವ್ರು ಬಂದಿದ್ರು, ನಿಮ್ಗೆ ಹೆಂಗೆ ಕೊಟ್ಟರು ಅಂತ. ಸೊ ಒಂದ್ಸಲ ನಮ್ಮ ಡೈರೆಕ್ಟರ್ ಫಿಕ್ಸ್ ಆಯಿತು ಅಲ್ಲಿ ಬೇಕು ಅಂದರೆ, ಯಾಕಂದರೆ ಆ ಬಿಲ್ಡಿಂಗ್ ಮೇಲೆ ಯಾರೂ ಶೂಟ್ ಮಾಡಿಲ್ಲ. ಮತ್ತು ನಮ್ಮದು ನದಿ ಇದೆಯಲ್ಲ, ವೃಷಭಾವತಿ ನದಿ, ಅಲ್ಲೂ ಯಾರು ಸರ್ ಆ ಮೋರಿ ಒಳಗೆ ಇಳಿದ್ಬಿಟ್ಟು ಶೂಟ್ ಮಾಡ್ತಾರೆ? ಇಲ್ಲ, ಅವರು ಇಳಿದ್ರು, ಅವರು ಗೋಪಿ ಅವ್ರನ್ನೂ ಇಳಿಸಿ ಶೂಟ್ ಮಾಡಿದ್ರು. ಸೊ ಈ ಥರದ್ದೇನೋ ಎಕ್ಸ್ಪೆರಿಮೆಂಟ್ ಆದಾಗ ಖುಷಿ ಆಗುತ್ತೆ ಸರ್. ಸ್ಮಶಾನದ್ದು ಪರ್ಮಿಷನ್ಗೆ ನಾನೇ ಓಡಾಡಿರೋದು ಸರ್, ನನಗೆ ಅಲ್ಲಿ ಮಲ್ಕೋತಾನೆ ಅಂತಲೇ ಗೊತ್ತಿಲ್ಲ. ಅದು ಇವ್ರು ಸರ್ ಹೇಳಿದ್ದಾರೆ, ನನಗೆ ಬಾತ್ಲಾ ಥರ ಏಣಿ ಬೇಕು ಮೇಲಿಂದ ಹಿಂಗೆ ಶೂಟ್ ಮಾಡೋಕ್ಕೆ ಅಂತ.
ಮಾಡ್ತಾರೇನೋ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಅಲ್ಲಿ ಇವನನ್ನು ಮಲಗಿಸ್ಬಿಟ್ಟು ಅವನ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿ, ಇದಕ್ಕೆ ನೀವು ನನ್ನ ಹತ್ರನೇ ಎಣಿ ತರಿಸಿದ್ದು ಅಂತ ನಾನು. ಬಟ್ ಆ್ಯಕ್ಟಿಂಗ್ ಅಂತ ಇಳಿದ್ಮೇಲೆ ಒಂದು ಪಾತ್ರಕ್ಕೆ ಇಷ್ಟು ಬೇಕು ಅಂದಮೇಲೆ ಅವ್ರು ಮಾಡಲೇಬೇಕು, ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಗಂಡ ಆಗಲಿ ಆರ್ಟಿಸ್ಟ್ ಆಗಲಿ ಆ್ಯಸ್ ಅ ಪ್ರೊಡ್ಯೂಸರ್ ನಾವು ಕಾಂಪ್ರಮೈಸ್ ಆಗಲ್ಲ. ಥ್ಯಾಂಕ್ ಯು ಅಷ್ಟೇ. ಇಲ್ಲ, ಸಾರ್ಗೆ ಹಿಂದಿನ ದಿನ ಹೇಳಿದೆ ನಾನು, ಶೂಟಿಂಗ್ 1 ಡೇ ಆದಮೇಲೆ ಹೇಳಿದೆ, ನೆಕ್ಸ್ಟ್ ಡೇ ಅಲ್ಲಿ ಸ್ಮಶಾನದಲ್ಲಿ ಶೂಟಿಂಗ್ ಇದೆಯಲ್ಲ ಸರ್, ಅದು ಹೇಳೋಕ್ಕಾಗಲ್ಲ ಸರ್. ಅದು ಅಂದರೆ ನನಗೆ ಅನಿಸಿದ್ದು, ಅಲ್ಲಿ ಹೋದಾಗ ಅಲ್ಲಿ ಏನು ನಾನು ಮಾಡಿದೆ ಅಂದರೆ, ನಾನು ಯಾರನ್ನೂ ಕೇಳಲಿಲ್ಲ, ಹೋಗಿ ಅಲ್ಲಿ ಅವ್ರನ್ನ ಕೇಳಿದೆ ಎಷ್ಟೊತ್ತಿಗಿದೆ ನೆಕ್ಸ್ಟ್ ಇದು ಅಂತ. ಅದು ಇನ್ನೊಬ್ರಿಗೆ ಯಾರಿಗೋ ರಿಸರ್ವ್ ಮಾಡಿ ಇಟ್ಟಿದ್ದ ಜಾಗ ಸರ್. ಒಂದು ಅರ್ಧ ಗಂಟೆ ಇದೆ ಅಂದರು, ಒಂದು ಅರ್ಧ ಗಂಟೆ ಇದೆ ಅಂದರು. ಸೊ ನಾನು ಹೋಗಿ ಕುತ್ಕೊಂಡೆ. ಇವರು ಸರ್ ಏನು ಅಂದರು, ಹಿಂಗೆ ಮಲ್ಕೊತೀನಿ, ಹಿಂಗೆ ಬೇಕು ಸರ್, ಅದು ಹೇಳಿದ್ನಲ್ಲ. ನಿಜವಾಗ್ಲೂ ಮಲ್ಕೊಳ್ತೀರಾ ಅಂತ? ನಿಜವಾಗ್ಲೂ ಅಂದ್ರೆ ಮಲ್ಕೊಂಬಿಟ್ಟು ನಾನು ಮಲ್ಕೊಂಡು ಎದ್ದೆ. ಅವಾಗೆಲ್ಲ ನಾನು ನೋಡ್ತಾ ಇದ್ರೆ ಕೆಲವ್ರು ಹಂಗೆ ಹಿಂದೆ ಸರಿದ್ರು, ಕೆಲವ್ರು ಹಂಗೆ ಇದು ಯೂನಿಟ್ ಅವ್ರು ಇದ್ರಲ್ಲ. ಆಮೇಲೆ ಬಟ್ ಎಲ್ಲರಿಗೂ ಅವಾಗ ಒಂದು ಸೀರಿಯಸ್ನೆಸ್ ಬಂತು ಸರ್. ಅಂದರೆ ಏನೋ ಮಾಡ್ತಾ ಇದ್ದೀವಿ ನಾವು. ಅದು ಪರ್ಮಿಷನ್ ಕೊಟ್ಟಿರೋರ್ಗೂ ಗೊತ್ತಿರಲ್ಲ ಪಾಪ ಇವ್ರಿಗೆ ಮಲಗ್ತಾರೆ ಅಂತ. ಅದು ನಾವು ಶಾರ್ಟ್ ಹೇಳಲ್ವಲ್ಲ, ಶಾರ್ಟ್ ಏನು ಅವ್ರು ಕೇಳಲ್ಲ, ನಾವು ಹೇಳಲ್ಲ ಅಲ್ಲ ಸರ್. ಒಂದು ಒಳ್ಳೆ ಕಾಮಿಡಿ ಹೇಳ್ತೀನಿ ಸರ್, ಫ್ರೀ ಇದ್ರೆ ಕೇಳಿಸ್ಕೊಳ್ಳಿ. ಇವ್ರು ಹಿಂಗೆ ಮಲಗಿದ್ದಾನೆ, ಇವ್ರು ಗೋಪಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬೆಂಕಿನ ಇಡಕ್ಕೆ. ಹಿಂದಗಡೆ ಚಿತೆ ಎಲ್ಲ ಉರಿತಾ ಇದೆಯಲ್ಲ, ಒಬ್ಬರು ಬಂದ್ಬಿಟ್ಟು ಅದಕ್ಕೆ ಕೆರೋಸಿನ್ ಹಾಕ್ತಾಯಿದೆ, ಡೀಸೆಲ್ ಏನೋ ಹಾಕ್ತಾ ಇದ್ದಾರೆ. ಇವ್ರು ಸಿಗ್ನಲ್ ಸೈಡ್, ಯಾವ ಸೈಡ್ ಬಾರ, ಇವಾಗ ಬೇಡ ಅಂತ ಗೊತ್ತಾಗಲ್ವಾ ನಿನಗೆ ಅಂತ. ಇವ್ರೇನು ಅಂದ್ಕೊಂಡ್ರು ನಮ್ಮ ಪ್ರೊಡಕ್ಷನ್ ಹುಡುಗರು ಯಾರು ಅಂತ. ಅದು ನೋಡಿದ್ರೆ ಆ ಮನೆಯವರು ಫುಲ್ಲು ಅದು ನಮ್ಮ ಸೆಟ್ ಥರ ನಾವು ಟ್ರೀಟ್ ಮಾಡಿಕೊಂಡು ಬೇಗ ಜಾಗನ ಅಲ್ಲಿಂದ ಬಿಟ್ಟು ಹೊರಗೆ ಬಂದ್ವಿ. ಏನು ಎಲ್ಲ ಅಲ್ಲೇ ಅವರು ಅಫಿಷಿಯಲ್ಸು ಅಲ್ಲೇ ಇದ್ದರು. ಅವ್ರು ಹೇಳಿದ್ರು ಬೇಗ ಮಾಡ್ಕೊಂಬಿಡಿ ಸರ್, ಇದು ಬೇಗ ಮಾಡ್ಕೊಳ್ಳಿ ಅಂದರು. ಅದೇ ಅದೊಂಥರ ಬೇರೆ ಥರ ಅನುಭವ ಸರ್, ಅದು ಹೇಳ್ಕೊಳಕ್ಕಾಗಲ್ಲ ಅದು. ಥ್ಯಾಂಕ್ ಯು ಸರ್. ಜ್ವರ ಅವತ್ತು ಜ್ವರ, ಕ್ಯಾಮರಾಮನ್ಗೆ ಆಕ್ಟರ್ಗೆ ಇಬ್ರಿಗೂ ಜ್ವರ ರಾತ್ರಿ. ಅವತ್ತು ಸಿಕ್ಕಾಬಟ್ಟೆ ಜ್ವರ ಬಂತು, ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಅದು ಏನೇನೋ ತಲೆಗೆ ಬರುತ್ತೆ ಅಲ್ಲಿ ಹೋದಾಗ. ನಾವು ಸುಮ್ಮನೆ ಹೋದ್ರೂ ಯಾರ್ದು ಬೇರೆಯವ್ರದ್ದು ಇದಕ್ಕೆ ಹೋದ್ರೂ ನಾವು ಬರುತ್ತೆ. ಅಂಥದ್ರಲ್ಲಿ ನಾವು ಒಂದು ಸ್ವಲ್ಪ ರಿಸ್ಕ್ ತಗೊಂಡಾಗ ಇಷ್ಟೇನಾ ಜೀವನ, ಮತ್ತೆ ವಾಟ್ ನೆಕ್ಸ್ಟ್ ಅಂತ ಅಲ್ಲೇ ಅದೇ ಸೆಕೆಂಡಿಗೆ ಬರುತ್ತೆ. ಹೌದು, ಅಂದರೆ ಮುಂಚೆ ಹೇಳಿದರೆ ಅವ್ರು ಬಿಡ್ತಾ ಇರಲಿಲ್ಲ ಮಾಡೋಕ್ಕೆ. ಸೊ ಅದು ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ಹಂಗೆ ಕೂತಾಗ ಯಾರೇನು ಮಾತಾಡೋಕ್ಕಾಗಲ್ಲ ಅಲ್ಲಿ. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಆದಷ್ಟು ಇದು ನಾವೇನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.